ಮೇಡಮ್. ಹಲೋ, ಹೇಳಮ್ಮ ದೀಪ್ತಿ. ಅಮ್ಮ, ನಾನ್ ಮನೆಗ್ ಬಂದ್ ನೋಡಿದ್ರೆ ಯಾರು ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ್ರಿ ನೀವು? ನಮ್ಮ ರಾಜಶೇಖರ್ ಅಂಕಲ್ ಇದ್ದಾರಲ್ವಾ, ಅವ್ರ ಮನೆಗ್ ಬಂದಿದ್ದೀವಮ್ಮ. ಅಂಕಲಿಗೆ ಸ್ವಲ್ಪ ಮೈ ಹುಷಾರಿಲ್ಲ ಅಂತ ಫೋನ್ ಬಂದಿತ್ತು. ಅದಕ್ಕೆ ನಾನು ಅಪ್ಪ ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವು ಮನೆಗ್ ಬರಕ್ಕೆ ಸ್ವಲ್ಪ ಲೇಟ್ ಆಗತ್ತಮ್ಮ. ನಾವು ಬರೋ ತನಕ ಮನೆನ ಲಾಕ್ ಮಾಡ್ಕೊಂಡು ಜಾಗೃತಿಯಾಗಿರು. ಆಯ್ತಮ್ಮ. ಆಮೇಲೆ ನಾನು ಟೀ ಮಾಡಿ ಫ್ಲಾಸ್ಕ್ ಅಲ್ಲಿ ಹಾಕಿಟ್ಟಿದ್ದೀನಮ್ಮ. ಬೇಕಿದ್ರೆ ತೆಗ್ದು ಕುಡ್ಕೋ. ಬೇಗ ಬರ್ಬೇಕು ಅಂತಾನೆ ನೋಡ್ದೆ, ಆದ್ರೆ ಇಲ್ಲಿ ಸ್ವಲ್ಪ ಲೇಟ್ ಆಗ್ತಾ ಇದೆ. ನಾವ್ ಇಲ್ಲಿಂದ ಬರೋವಾಗ ನಿನಗೆ ಹೋಟೆಲ್ ಇಂದ ತಿನ್ನಕ್ಕೆ ತಗೊಂಬರ್ತೀವಿ. ಸಪೋಸ್ ನಾವ್ ಬರೋದ್ರೊಳಗಡೆ ನಿನಗೆ ಹಶು ಆದ್ರೆ ನೀನೇನು ಮಾಡ್ಬೇಡ, ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ನಿನಗೇನ್ ಬೇಕೋ ತಗೊಂಡ್ ತಿನ್ನು, ಆಯ್ತಾ? ಬೇಡಮ್ಮ, ನೀವೇ ವಾಪಸ್ ಬರೋವಾಗ ಹೋಟ್ಲಿಂದ ನನಗೇನಾದ್ರೂ ತಿನ್ನಕ್ ತಗೊಂಬನ್ನಿ. ಅದೇ ನನಗ್ ಟೀ ಮಾಡಿಟ್ಟಿದ್ದೀರಲ್ಲ, ಹಶುವಾದ್ರೆ ನಾನ್ ಟೀ ಕುಡ್ದು ಸ್ನ್ಯಾಕ್ಸ್ ತಿಂದ್ಕೋತೀನಿ. ನನಗ್ ಯಾವ ತೊಂದ್ರೆನೂ ಇಲ್ಲ. ಆಯ್ತಮ್ಮ, ಜಾಗ್ರತಿಂದಿರು. ಇಡ್ತೀನಿ. ಸರಿ ಅಮ್ಮ. ಯಾರೇ ನೀವು? ನೀನು ದೀಪ್ತಿನೇ ಅಲ್ವಾ? ಹೌದು, ನೀವ್ಯಾರು? ನಾನು ನಿಮ್ ಕ್ಲಾಸ್ಮೇಟ್ ಶ್ಯಾಮ್ಲಾ ಬ್ರದರ್ ಕಣಮ್ಮ. ಅಯ್ಯೋ. ಏನಮ್ಮ, ನಿನಗೇನಾಯ್ತು? ನಾನ್ ನಿಮ್ ಮನೆ ಒಳಗಡೆ ಬರ್ಬೋದಾ? ಬನ್ನಿ ಬನ್ನಿ. ಹೇಗಮ್ಮ ಇದೆಯಾ? ಮತ್ತೆ ಸ್ಟಡೀಸ್ ಎಲ್ಲ ಹೇಗೆ ನಡೀತಾ ಇದೆ? ಏನೋ ಪರವಾಗಿಲ್ಲ, ನಡೀತಾ ಇದೆ. ನೀವು ಕೂತ್ಕೊಳ್ಳಿ. ನಿನ್ ಮನೆ ಹುಡ್ಕೊಂಬಂದಿದ್ದೀನಿ. ಕುಡಿಯಕ್ಕೆ ಸ್ವಲ್ಪ ನೀರು ಕೂಡ ಕೊಡಲ್ವೇನಮ್ಮ? ಇರಿ, ನಾನೋಗಿ ತಗೊಂಬರ್ತೀನಿ. ಇಲ್ಲೆಲ್ಲ ಇರಮ್ಮ. ಇವಾಗೇನ್ ಬೇಡ, ಸ್ವಲ್ಪ ಕೂತ್ಕೋ, ಮಾತಾಡೋಣ. ಸಾರಿ ಸರ್, ಶ್ಯಾಮ್ಲಾ ಹೀಗ್ ಮಾಡ್ತಾಳಂತ ನಾನ್ ಅಂದ್ಕೊಂಡೇ ಇಲ್ಲ. ನಾನ್ ಬೇಕು ಅಂತ ಹಂಗ್ ಮಾಡಿಲ್ಲ ಸರ್. ಪರವಾಗಿಲ್ಲಮ್ಮ, ನನಗೆ ಅರ್ಥ ಆಗುತ್ತೆ. ಅವತ್ತು ಎಕ್ಸಾಮ್ ನಡಿಬೇಕಾದ್ರೆ ನಿನ್ನ ಹಿಂದೆ ಕೂತ್ಕೊಂಡಿದ್ದ ನನ್ನ ತಂಗಿ ಕಾಪಿ ಹೊಡೆದ ತಕ್ಷಣ ಅದನ್ನು ನೋಡ್ಬಿಟ್ಟು ನೀನು ತುಂಬ ಸಿಟ್ಟು ಬಂದು ಲೆಕ್ಚರರ್ ಹತ್ರ ಹೇಳ್ಬಿಟ್ಟೆ. ಆ ನಿಮಿಷನೇ ಅವರು ನನ್ನ ತಂಗಿ ಎಕ್ಸಾಮ್ ಬರಿಬಾರ್ದಂತ ಹೊರಗೆ ಕಳಿಸ್ಬಿಟ್ರು. ಈ ಅವಮಾನದಿಂದ ನನ್ನ ತಂಗಿ ನನ್ನ ಜೀವನನೇ ಹಾಳಾಗೋಯ್ತಂತ ಮನೇಲಿ ಆಳ್ತಾ ಇದ್ಲು. ನನ್ನ ತಂಗಿ ಮಾಡಿದ್ದು ತಪ್ಪೇ, ಅದನ್ನು ನ್ಯಾಯ ಅಂತ ಹೇಳ್ತಾ ಇಲ್ಲ. ನನ್ನ ತಂಗಿ ಮಾಡಿದ್ದು ತಪ್ಪಂತ ಏನೋ ಸಿಟ್ಟಲ್ಲಿ ಆ ರೀತಿ ಮಾಡಿಬಿಟ್ಟೆ. ಆದರೆ ನಿನ್ನ ಸಿಟ್ಟಿಂದ ಇವತ್ತು ನನ್ನ ತಂಗಿ ಪ್ರಾಣನೇ ಕಳ್ಕೊಂಡ್ಬಿಟ್ಲು. ಎಷ್ಟು ಸಾರಿ ಕೇಳಿದ್ರು ಅವಳು ಮತ್ತೆ ವಾಪಸ್ ಬರಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಯಾರಂತ ಗೊತ್ತಾ? ಸಾರಿ ಸರ್, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಇವಾಗ ನೀ ನನ್ನ ಹತ್ರ ಸಾರಿ ಕೇಳೋದ್ರಿಂದ ನನ್ನ ತಂಗಿ ಪ್ರಾಣ ತಿರ್ಗಾ ಬರುತ್ತಾ ಹೇಳು? ಅದ್ ಹಾಗಲ್ಲ. ಈ ತರ ಎಲ್ಲ ನಡೆಯತ್ತಂತ ಕನ್ಸಲ್ಲೂ ಅನ್ಕೊಂಡಿಲ್ಲ ನಾನು. ಅವಳು ಕಾಪಿ ಹೊಡೆದ ತಕ್ಷಣ ನನಗ್ ಕೋಪ ಬಂದು ನಾನು ಈ ತರ ಮಾಡ್ಬಿಟ್ಟೆ. ಆದ್ರೆ ಅವಳು ಇಷ್ಟು ಸೀರಿಯಸ್ ಆಗಿ ತಗೊಂತಾಳಂತ ನಾನು ಅಂದ್ಕೊಂಡೇ ಇಲ್ಲ. ಜೀವನ ಅಂದ್ರೆ ಅಷ್ಟೇನಮ್ಮ, ನಾವು ಅನ್ಕೊಂಡಿದ್ದು ಒಂದು, ಆದ್ರೆ ನಡೆಯೋದು ಬೇರೆ ಆಗಿರುತ್ತೆ. ಹೀಗೊಂದು ಪ್ರಾಣನೇ ಕಳ್ಕೊಂಡ್ಬಿಟ್ಟೆ ನೋಡು. ಹೀಗೆ ನಾನು ಯಾರಿಗೋಸ್ಕರ ಬದುಕ್ತಾ ಇದ್ದೀನಿ ಅಂತ ಕೂಡ ನನಗೆ ಗೊತ್ತಿಲ್ಲ. ಸಾರಿ ಅಣ್ಣ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಣ್ಣ. ಸರಿ ಅಮ್ಮ, ಪರವಾಗಿಲ್ಲ ಬಿಡು. ಕುಡಿಯಕ್ಕೆ ಸ್ವಲ್ಪ ಟೀ ತಗೊಂಬರ್ತೀಯಾ? ಸ್ವಲ್ಪ ಇರಿ ಅಣ್ಣ, ಈಗ್ಲೇ ಹೋಗಿ ತಗೊಂಬರ್ತೀನಿ ನಾನು. ತಗೊಳ್ಳಿ ಅಣ್ಣ.
ಬಾಯಾರಿಕೆ ಆಗಿದೆ, ಸ್ವಲ್ಪ ನೀರು ತಗೊಂಬರ್ತೀಯಾ? ಹ್ಮ್. ತಗೊಳ್ಳಿ. ಹ್ಮ್. 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 ನನ್ನ ತಂಗಿ ನನ್ನಿಂದ ದೂರ ಮಾಡಿದೆ ಅಲ್ವಾ? ನನ್ನ ತಂಗಿ ಸಾವಿಗೆ ಕಾರಣ ಆಗಿರೋ ನಿನ್ನ ನಾನು ಅವಳ ಹತ್ರನೇ ಕಳಿಸ್ಕೊಟ್ಟೆ. ನನ್ನ ಹತ್ರ ಸಾರಿ ಕೇಳ್ದಲ್ವಾ, ನೇರವಾಗಿ ಅವಳ ಹತ್ರನೇ ಹೋಗಿ ಸಾರಿ ಕೇಳು. ಹ್ಮ್. ಯಾರಮ್ಮ, ಯಾರು ಬೇಕು? ಸರ್, ನಾನ್ ನಿಮ್ ಮನೇಲಿ ಕೆಲಸ ಮಾಡೋ ರಾಜಮ್ಮನ ಮಗಳು. ಓ, ಹೌದಾ? ಹ್ಮ್. ಸರಿ, ನಿಮ್ಮಮ್ಮ ಕೆಲ್ಸಕ್ಕೆ ಬರ್ಲಿಲ್ವಾ? ಇಲ್ಲ ಸರ್, ನನ್ನ ಅಮ್ಮಂಗ್ ಹುಷಾರಿಲ್ಲ, ಅದಕ್ಕೆ ಮನೇಲಿದ್ದಾರೆ. ಓ, ಹೌದಾ? ಸರಿ, ಇವಾಗ ಏನಕ್ಕೆ ಬಂದೆ ನೀನು? ಇದನ್ನ ಹೇಳ್ಬೇಕಂತಾನೆ ಬಂದೆಯಾ? ನನ್ನ ಅಮ್ಮನ್ ಬದಲಾಗಿ ನಾನ್ ಕೆಲಸ ಮಾಡಿ ಹೋಗೋಣ ಅಂತ ಬಂದೆ ಸರ್. ಹಾಗೆ ಅಮ್ಮ ನಿಮ್ಮತ್ರ ಹಾಸ್ಪಿಟಲ್ ಖರ್ಚಿಗೆ ಅಡ್ವಾನ್ಸ್ ಸ್ವಲ್ಪ ತಗೊಂಬರಕ್ ಹೇಳಿದ್ರು. ಸರಿ ಸರಿ, ಒಳಗೋಗಿ ಕೆಲಸ ನೋಡು. ಆಯ್ತು ಸರ್. ಹ್ಮ್. ಸರ್, ಹ್ಮ್.
ಏನಮ್ಮ, ಮನೆ ಕೆಲಸ ಎಲ್ಲ ಮುಗೀತಾ? ಎಲ್ಲ ಮುಗ್ಸಾಯ್ತು ಸರ್. ಆಯ್ತು, ಇನ್ನೇನಮ್ಮ? ಅಮ್ಮಂಗೆ ಮೈ ಹುಷಾರಿಲ್ದೇ ಇರೋದ್ರಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು. ಹಾಸ್ಪಿಟ್ಲ್ ಖರ್ಚಿಗೆ ಸ್ವಲ್ಪ ದುಡ್ಡಿದ್ರೆ ಕೊಡ್ತೀರಾ? ಸರಿ, ಸ್ವಲ್ಪ ಇರು. ಹ್ಮ್. ಇದರಲ್ಲೊಂದು 5,000 ಇದೆ, ತಗೋ. ಹ್ಮ್. ನಿಮ್ಮಮ್ಮನ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ಕೆ ಹೇಳು, ಸರಿನಾ? ಆಯ್ತು ಸರ್. ನಾನ್ ಹೊರಡ್ತೀನಿ ಸರ್. ಸರಿ. ಅಡಿಗೆ ಏನಾದರೂ ಮಾಡಿದ್ಯಾ? ಊಟಕ್ಕೆ ಏನು ಮಾಡಿದ್ಯಾ? ಏನೂ ಮಾಡಿಲ್ಲ ಸರ್. ಈಗ ತಾನೇ ಅಡಿಗೆ ಕಲಿತಾ ಇದ್ದೀನಿ ನಾನು. ಅದೂ ಅಲ್ದೇ ನನಗಿವಾಗ ಕಾಲೇಜಿಗೆ ಟೈಮ್ ಆಯ್ತು. ಅದೇ ಅಡಿಗೆ ಮಾಡಿಲ್ಲ. ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳ್ದು ಹೋಗಕ್ಕೆ ಬಂದೆ ನಾನು. ಸಾರಿ ಸರ್. ಅಯ್ಯಯ್ಯೋ, ನೀನಿನ್ನೂ ಕಾಲೇಜೇ ಓದ್ತಾ ಇದೀಯಾ? ಹಾಗಾದ್ರೆ ಈ ಥರ ಕೆಲ್ಸಕ್ಕೆ ಏನಕ್ಕೆ ಬರ್ತೀಯಾ? ನಿಮ್ಮಿಂದ ಈ ಕೆಲ್ಸ ಎಲ್ಲ ಮಾಡಕ್ಕಾಗಲ್ಲ ಅಂತಾನೆ ಅಮ್ಮ ನನ್ನ ಮನೆ ಫುಲ್ಲು ಕ್ಲೀನ್ ಮಾಡಿ ಪಾತ್ರೆ ತೊಳ್ದು ಬಾ ಅಂತ ನನ್ನ ಕಳಿಸ್ಕೊಟ್ರು. ಹೌದಾ, ಸರಿ. ನೀನ್ ಕಾಲೇಜಲ್ಲಿ ಓದ್ತಾ ಇದೀಯ ಅಂತ ಗೊತ್ತಿದ್ರೆ ನಿನ್ನ ಈ ಕೆಲಸ ಕೂಡ ಮಾಡಕ್ ಬಿಡ್ತಾ ಇದ್ದಿಲ್ಲ. ಪರ್ವಾಗಿಲ್ಲ ಸರ್. ನಾನ್ ಹೊರಡ್ತೀನಿ. ನಾನ್ ಕಾಲೇಜಿಗೆ ಹೋಗ್ಬೇಕು. ಆಲ್ರೆಡಿ ಲೇಟ್ ಆಯ್ತು. ಸರಿಯಮ್ಮ. ಓದೋ ಮಕ್ಕಳು ಈ ಥರ ಕೆಲಸ ಎಲ್ಲ ಮಾಡಬಾರ್ದು. ನಿಮ್ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಹೊರಗಡೆ ಈ ಥರ ಮನೆ ಕೆಲ್ಸಕ್ಕೆಲ್ಲ ಹೋಗ್ಬಾರ್ದು. ನಿನ್ ವಿದ್ಯಾಭ್ಯಾಸಕ್ಕೆ ಏನಾದ್ರೂ ದುಡ್ಡಿನ ಅವಶ್ಯಕತೆ ಏನಾದ್ರೂ ಇದ್ರೆ ನನ್ನ ಹತ್ರ ಕೇಳು. ನಿನ್ ಗಮನ ಎಲ್ಲ ಓದೋದ್ರಲ್ಲಿ ಮಾತ್ರ ಇರಬೇಕು, ಸರಿನಾ? ಹ್ಮ್. ಇಲ್ಲಿ ನೋಡು, ನಿನ್ನಂಥ ಹೆಣ್ಮಕ್ಳಿಗೆ ಓದಿದ್ರೆ ಮಾತ್ರ ಒಳ್ಳೆ ಭವಿಷ್ಯತ್ತಿರುತ್ತೆ. ಚೆನ್ನಾಗಿ ಓದಿ ನಿಮ್ಮಮ್ಮನ ಹೆಸರು ಕಾಪಾಡು. ಆಗ್ಲೇ ನಿಮ್ಮಮ್ಮನಿಗೂ ಹೆಮ್ಮೆ ಆಗಿರುತ್ತೆ. ಖಂಡಿತ ಸರ್. ನೀವ್ ಹೇಳ್ದಂಗೆ ಮಾಡ್ತೀನಿ ನಾನು. ಆಯ್ತು ಸರ್, ನಾನ್ ಹೊರಡ್ತೀನಿ. ಸರಿ, ನಿಮ್ಮಮ್ಮನ ಆರೋಗ್ಯ ಎಲ್ಲ ಸರಿ ಹೋದ್ಮೇಲೆ ಇಲ್ಲಿ ಬಂದು ಕೆಲಸ ಮಾಡಕ್ಕೆ ಹೇಳು. ನಾನೇನು ತಪ್ಪಾಗಿ ಅನ್ಕೊಳಲ್ಲ. ನೀನು ಓದೋ ಕೆಲಸ ಮಾತ್ರ ಮಾಡು. ಆಯ್ತು ಸರ್. ಥ್ಯಾಂಕ್ ಯು ಸರ್. ಜೀವನದಲ್ಲಿ ಸಾಧನೆ ಮಾಡಿರೋರೆಲ್ಲರೂ ಒಂದ್ ಕಾಲದಲ್ಲಿ ಕಷ್ಟಪಟ್ಟು ಓದಿದ್ರಿಂದ ಒಳ್ಳೆ ಸ್ಥಾನದಲ್ಲಿದ್ದಾರೆ. ನೀನು ಅದೇ ರೀತಿ ಬರಬೇಕು, ಸರಿನಾ? ಆಯ್ತು ಸರ್. ಹ್ಮ್